ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿ ತುಂಬಾ ಇಂಪಾರ್ಟೆಂಟ್ ಆದಂತಹ ತರಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಆಯಿತು. ಸೊ ಅಂಬೇಡ್ಕರ್ ಜಯಂತಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಪ್ರಶ್ನೆಯನ್ನ ಪೋಸ್ಟ್ ಮಾಡಿದೆ. ಸೊ ಆ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಜನನ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದೆ. ಸೊ ಆಪ್ಷನ್ ಅಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕರ್ನಾಟಕ ಹಾಗೂ ಗುಜರಾತ್ ಅಂತ ಹೇಳಿ ಕೊಟ್ಟಿದ್ದೆ. ಸೊ ತುಂಬಾ ಜನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರನ ಮಹಾರಾಷ್ಟ್ರ ಅಂತ ಹೇಳಿ 74% ಜನ ವೋಟನ್ನ ಮಾಡಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ತಪ್ಪಾಗಿ ನೀಡಿರುವುದರಿಂದ ಸೊ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರಲೇಬೇಕಾದಂತಹ ಕೆಲವೊಂದು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಜನ ತಪ್ಪು ಉತ್ತರ ಕೊಟ್ಟಿರುವ ಕಾರಣದಿಂದ ಸೊ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ. ಸೊ ಅಂತಹ ಮಹಾನ್ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ನಮಗೆ ಗೊತ್ತಿರಲೇಬೇಕಾಗುತ್ತೆ. ಹಾಗಾಗಿ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಖಂಡಿತ ನಿಮಗೋಸ್ಕರ ಮಾಡಿರುವುದರಿಂದ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿನೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ. ಹಾಗಾಗಿ ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಜನನ ಡ್ಯಾಶ್ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕರ್ನಾಟಕ, ಗುಜರಾತ್. ಸೊ ಈ ಒಂದು ಪ್ರಶ್ನೆಗೆ ತುಂಬಾ ಜನ ಉತ್ತರ ತಪ್ಪಾಗಿ ನೀಡಿದ್ದೀರಾ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಮಧ್ಯಪ್ರದೇಶ್. ಸೊ ಅಂಬೇಡ್ಕರ್ ಅವರ ಜನನ ಎಲ್ಲಿ ಆಯಿತು ಅಂದ್ರೆ ಮಧ್ಯಪ್ರದೇಶದ ಮಾಹುದಲ್ಲಿ ಅಂಬೇಡ್ಕರ್ ಅವರ ಜನನ ಆಯಿತು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶ್, ಮಹಾರಾಷ್ಟ್ರ ತಪ್ಪಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರು ಯಾವಾಗ ಜನಿಸಿದರು? ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನನವಾಗಿದ್ದು ಎಷ್ಟರಲ್ಲಿ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರೂ ನೀಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 14, 1891. ಸೊ ಹೌದು ಫ್ರೆಂಡ್ಸ್, ಏಪ್ರಿಲ್ 14, 1891ರಂದು ಮಧ್ಯಪ್ರದೇಶದ ಮಾಹುದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಿಸಿದರು. ಸೊ ಈ ಒಂದು ನಗರವನ್ನ ಈಗ ಡಾಕ್ಟರ್ ಅಂಬೇಡ್ಕರ್ ನಗರ ಎಂದು ಕರೆಯಲಾಗುತ್ತಿದೆ. ಯಾವ ನಗರ ಅಂದ್ರೆ ಮಧ್ಯಪ್ರದೇಶದ ಮಾಹು ನಗರವನ್ನ ಡಾಕ್ಟರ್ BR ಅಂಬೇಡ್ಕರ್ ನಗರ ಎಂದು ಕರೆಯಲಾಗುತ್ತದೆ. ಇವರ ಜನನ ಎಷ್ಟರಲ್ಲಿ ಆಯಿತು ಅಂದ್ರೆ 14 ಏಪ್ರಿಲ್ 1891ರಂದು ಈ ಒಬ್ಬ ಮಹಾನ್ ವ್ಯಕ್ತಿ ಜನಿಸಿದರು. ನೆಕ್ಸ್ಟ್, ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯ ಹೆಸರೇನು? ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯ ಹೆಸರೇನು? ಸೊ ಈ ಒಂದು ಪ್ರಶ್ನೆಗೂ ಕೂಡ ಎಲ್ಲರೂ ಸರಿಯಾದ ಉತ್ತರ ಕೊಡ್ತೀರಾ ಅನ್ಕೊಂಡಿದೀನಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯ ಹೆಸರು ರಾಮ್ಜಿ ಸಕ್ಪಾಲ್. ಸೊ ರಾಮ್ಜಿ ಮಾಲೋಜಿ ಸಕ್ಪಾಲ್ ಇವರು ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯ ಹೆಸರಾಗಿದೆ. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ತಾಯಿಯ ಹೆಸರು ಏನು ಅಂದ್ರೆ ಭೀಮಾಬಾಯಿ ಅಂತಾನೆ ನೋಡ್ಬೋದು. ಹಾಗೂ ಅಂಬೇಡ್ಕರ್ ಅವರು ಭೀಮಾಬಾಯಿ ಹಾಗೂ ರಾಮ್ಜಿ ಸಕ್ಪಾಲ್ ಅವರ 14ನೇ ಮಗುವಾಗಿ ಜನಿಸಿದ್ರು. ಇದು ಕೂಡ ಎಲ್ಲರಿಗೂ ಗೊತ್ತಿರಲೇಬೇಕಾದಂತಹ ವಿಷಯ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು 14ನೇ ಮಗು. ನೆಕ್ಸ್ಟ್ 4ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಕೆಳಗೆ 4 ಆಯ್ಕೆಗಳಿವೆ. ಇವುಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ? ಸೊ ಆಯ್ಕೆಗಳನ್ನು ನೋಡೋದಾದ್ರೆ, ಡಾಕ್ಟರ್ ಭೀಮ್ರಾವ್ 15 ವರ್ಷ ವಯಸ್ಸಿನಲ್ಲಿ 9 ವರ್ಷದ ಹುಡುಗಿ ರಮಾಬಾಯಿ ಅವರನ್ನ ವಿವಾಹವಾದರು. ಸೊ ಈ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಏನಂತ ಹೇಳಿ ಕರಿತೀವಲ್ಲ, ಸೊ ಈ RBI ಅಂಬೇಡ್ಕರ್ ಅವರ ಆಲೋಚನೆಗಳನ್ನ ಆಧರಿಸಿದೆ. ಅದನ್ನು ಅವರು ಹಿಲ್ಟನ್ ಯಂಗ್ ಆಯೋಗಕ್ಕೆ ಶಿಫಾರಸು ಮಾಡಿದರು. ಸೊ ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ನೆಕ್ಸ್ಟ್, ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮತ್ತು ನ್ಯಾಯ ಮಂತ್ರಿಯಾಗಿದ್ದರು. ಸೊ ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಹಾಗಾದ್ರೆ ಪ್ರಶ್ನೆ ಏನಿದೆ, ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಈ 3 ಹೇಳಿಕೆಗಳು ಸರಿಯಾಗಿದೆ. ಹಾಗಾದ್ರೆ 4ನೇ ಆಯ್ಕೆ ತಪ್ಪಾಗಿದೆ.
ತಪ್ಪಾದ ಹೇಳಿಕೆಯಾಗಿರುತ್ತದೆ. ಸೊ ಏನಪ್ಪಾ ಅದು ಅಂದ್ರೆ ಅವರು 1965ರಲ್ಲಿ ಬೌದ್ಧ ಧರ್ಮವನ್ನ ಅಳವಡಿಸಿಕೊಂಡರು. ಸೊ ಈ ಒಂದು ಹೇಳಿಕೆ ಸರಿ ಇಲ್ಲ. ಹಾಗಾದ್ರೆ ಅವರು ಬೌದ್ಧ ಧರ್ಮವನ್ನ ಎಷ್ಟರಲ್ಲಿ ಅಳವಡಿಸಿಕೊಂಡ್ರು? ಸೊ 1956ರಲ್ಲಿ. ಸೊ 1956ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಅಳವಡಿಸಿಕೊಂಡರು. ಸೊ ಈ ಒಂದು ಇಸ್ವಿ ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಹೇಳಿಕೆ ಸರಿಯಲ್ಲ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಯಾವಾಗ ನೀಡಲಾಯಿತು? ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಯಾವಾಗ ನೀಡಲಾಯಿತು? ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆಗಳನ್ನ ನೋಡೋದಾದ್ರೆ 1985, 1980, 1990 ಹಾಗೂ 1973. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1990. ಸೊ 1990ರಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಸರ್ಕಾರವು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ನೀಡಿತು. ಎಷ್ಟರಲ್ಲಿ ನೀಡಿತು ಅಂದ್ರೆ 1990. ಯಾವ ಸರ್ಕಾರ ನೀಡಿತು ಅಂದ್ರೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಸರ್ಕಾರವು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವ ಪ್ರಶಸ್ತಿ ನೀಡಿತು ಅಂದ್ರೆ ಭಾರತ ರತ್ನವನ್ನ ನೀಡಲಾಯಿತು. ನೆಕ್ಸ್ಟ್ 6ನೇ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮಾರಕ ಸ್ಥಳದ ಹೆಸರೇನು? ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮಾರಕ ಸ್ಥಳದ ಹೆಸರೇನು? ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ಸಮತಾ ಸ್ಥಳ, ಚೈತ್ಯ ಭೂಮಿ, ವೀರಭೂಮಿ, ಬೌದ್ಧ ಭೂಮಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈತ್ಯ ಭೂಮಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಮಾರಕ ಸ್ಥಳದ ಹೆಸರೇನು ಅಂದ್ರೆ ಚೈತ್ಯ ಭೂಮಿ. ಸೊ ಇದು ಕಂಡು ಬರುವುದು ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಈ ಒಂದು ಚೈತ್ಯ ಭೂಮಿ ಕಂಡು ಬರುತ್ತದೆ. ಸೊ ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಮಾರಕ ಸ್ಥಳವಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜಕೀಯ ಪಕ್ಷವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿಲ್ಲ? ಈ ಕೆಳಗಿನ ಯಾವ ರಾಜಕೀಯ ಪಕ್ಷವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿಲ್ಲ? ಸೊ ಭಾರತೀಯ ಗಣರಾಜ್ಯ ಪಕ್ಷ, ಸ್ವತಂತ್ರ ಕಾರ್ಮಿಕ ಪಕ್ಷ ಹಾಗೂ ಪರಿಶಿಷ್ಟ ಜಾತಿ ಒಕ್ಕೂಟ. ಆಪ್ಷನ್ ಡಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಪಕ್ಷವನ್ನ ಸ್ಥಾಪಿಸಿಲ್ಲ ಅಂದ್ರೆ ದಲಿತ ಶೋಷಿತ ಸಮಾಜ ಸಂಘ ಸಮಿತಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಥಾಪಿಸಿಲ್ಲ. ಸೊ ಈ ಒಂದು ಪಕ್ಷವನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಕ್ಯಾನ್ಸಿರಾಮ್ ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತೀಯ ಸಂವಿಧಾನವನ್ನ ರಚಿಸಲಾದ ಯಾವ ಸಮಿತಿಯು ಅಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್ ಅವರಾಗಿದ್ದರು? ಸೊ ಭಾರತೀಯ ಸಂವಿಧಾನವನ್ನ ರಚಿಸಲಾದಂತಹ ಯಾವ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಪೀಠಿಕ ಸಮಿತಿ, ಕರಡು ಸಮಿತಿ, ಧ್ವಜ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಕರಡು ಸಮಿತಿ. ಸೊ ಕರಡು ಸಮಿತಿ ಇದು ಭಾರತೀಯ ಸಂವಿಧಾನವನ್ನ ರಚಿಸಲಾದಂತಹ ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಲಾಯಿತು. ಸೊ ಈ ಒಂದು ಸಮಿತಿ 1947ರ ಆಗಸ್ಟ್ 29ರಂದು ಸಂವಿಧಾನದ ರಚನೆಗಾಗಿ 7 ಸದಸ್ಯರ ಕರಡು ಸಮಿತಿಯನ್ನ ರಚಿಸಲಾಯಿತು. ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿತ್ತು. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪುಸ್ತಕಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿಲ್ಲ? ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಪುಸ್ತಕಗಳನ್ನ ಅಂಬೇಡ್ಕರ್ ಅವರು ಬರೆದಿಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಪಾಕಿಸ್ತಾನದ ಕುರಿತು ಚಿಂತನೆಗಳು, ಜಾತಿ ವಿನಾಶ, ಅಂದ್ರೆ ರೂಪಾಯಿ ಸಮಸ್ಯೆ, ಮೂಲ ಮತ್ತು ಪರಿಹಾರ, ಗಾಂಧಿ, ನೆಹರು ಮತ್ತು ಟ್ಯಾಗೂರ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಗಾಂಧಿ, ನೆಹರು ಮತ್ತು ಟ್ಯಾಗೂರ್ ಅವರು. ಈ ಕೆಳಗಿನ ಯಾವ ಪುಸ್ತಕಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿಲ್ಲ ಅಂದ್ರೆ ಗಾಂಧಿ, ನೆಹರು ಮತ್ತು ಟ್ಯಾಗೂರ್ ಅನ್ನುವಂತಹ ಪುಸ್ತಕವನ್ನ ಅಂಬೇಡ್ಕರ್ ಅವರು ಬರೆದಿಲ್ಲ. ಇದನ್ನ ಹೊರತುಪಡಿಸಿ ಪಾಕಿಸ್ತಾನದ ಕುರಿತು ಚಿಂತನೆಗಳು ಇದು ಅಂಬೇಡ್ಕರ್ ಅವರು ಬರೆದಂತಹ ಪುಸ್ತಕದ ಹೆಸರು, ಹಾಗೂ ಜಾತಿ ವಿನಾಶ ಇದು ಕೂಡ ಅಂಬೇಡ್ಕರ್ ಅವರ ಪುಸ್ತಕದ ಹೆಸರು, ಹಾಗೂ ರೂಪಾಯಿ ಸಮಸ್ಯೆ ಮತ್ತು ಮೂಲ ಮತ್ತು ಪರಿಹಾರ ಇದು ಕೂಡ ಅಂಬೇಡ್ಕರ್ ಅವರು ಬರೆದಂತಹ ಪುಸ್ತಕದ ಹೆಸರು. ಇದನ್ನು ಹೊರತುಪಡಿಸಿ
ಗಾಂಧಿ, ನೆಹರು ಮತ್ತು ಟ್ಯಾಗೂರ್ ಅನ್ನುವಂತಹ ಪುಸ್ತಕವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿಲ್ಲ. ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು? ಈ ಕೆಳಗೆ ಕೊಟ್ಟಿರುವಂತಹ ಯಾರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಡಾಕ್ಟರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಮದನ್ ಮೋಹನ್ ಮಾಳವೀಯ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು. ಹಾಗೂ ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಕಾಂಗ್ರೆಸ್ ಕಡೆಯಿಂದ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಮಹಾತ್ಮ ಗಾಂಧಿ. 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ 11ನೇ ಪ್ರಶ್ನೆ, ಕುಡಿಯುವ ನೀರಿಗಾಗಿ ಸತ್ಯಾಗ್ರಹ ನಡೆಸಿದ ಮೊದಲ ಮತ್ತು ಏಕೈಕ ಸತ್ಯಾಗ್ರಹಿ ಯಾರು? ಕುಡಿಯುವ ನೀರಿಗಾಗಿ ಸತ್ಯಾಗ್ರಹ ನಡೆಸಿದಂತಹ ಮೊದಲ ಮತ್ತು ಏಕೈಕ ಸತ್ಯಾಗ್ರಹಿ ಯಾರು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮಹಾತ್ಮ ಗಾಂಧಿ, ವಲ್ಲಭಾಯಿ ಪಟೇಲ್, ಡಾಕ್ಟರ್ ಅಂಬೇಡ್ಕರ್, ಮೇಲಿನ ಯಾರು ಅಲ್ಲ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಅಂಬೇಡ್ಕರ್. ಸೊ ಕುಡಿಯುವ ನೀರಿಗಾಗಿ ಸತ್ಯಾಗ್ರಹ ನಡೆಸಿದಂತಹ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಕುಡಿಯುವ ನೀರಿಗಾಗಿ 20 ಮಾರ್ಚ್ ಎಷ್ಟು ಅಂದ್ರೆ 20 ಮಾರ್ಚ್ 1927ರಂದು 20 ಮಾರ್ಚ್ 1927ರಂದು ಅವರು ಮಹದ್ ನಗರದಲ್ಲಿ ಅಸ್ಪೃಶ್ಯ ಸಮುದಾಯವು ನಗರದ ಚೌದಾರ್ ಕೊಳದಿಂದ ನೀರು ಪಡೆಯುವ ಸಲುವಾಗಿ ಈ ಒಂದು ಸತ್ಯಾಗ್ರಹವನ್ನ ನಡೆಸಲಾಯಿತು. ಎಷ್ಟು 12ನೇ ಪ್ರಶ್ನೆ, ಪೂನಾ ಒಪ್ಪಂದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಸೊ ಕೆಳಗೆ 4 ಆಯ್ಕೆಗಳಿದೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಪೂನಾ ಒಪ್ಪಂದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅನ್ನೋದು ಪ್ರಶ್ನೆ ಇದೆ. ಪೂನಾ ಒಪ್ಪಂದವು ಸೆಪ್ಟೆಂಬರ್ 24, 1934ರಂದು ನಡೆಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆ ತಪ್ಪಾಗಿದೆ. ಯಾಕೆಂದ್ರೆ ಪೂನಾ ಒಪ್ಪಂದವು ಸೆಪ್ಟೆಂಬರ್ 24, 1932ರಂದು ನಡೆಯಿತು. ಹಾಗಾಗಿ ಇಲ್ಲಿ 34 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತಪ್ಪಾಗಿದೆ. ಸೊ ಪೂನಾ ಒಪ್ಪಂದವು ಸೆಪ್ಟೆಂಬರ್ 24, 1932ರಂದು ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯಿತು. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ದಿ ಪ್ರಾಬ್ಲಮ್ ಆಫ್ ದಿ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್. ಪುಸ್ತಕದ ಲೇಖಕರು ಯಾರು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ BR ಅಂಬೇಡ್ಕರ್ ಅವರು. ಸೊ ದಿ ಪ್ರಾಬ್ಲಮ್ ಆಫ್ ದಿ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅನ್ನುವಂತಹ ಪುಸ್ತಕದ ಲೇಖಕರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ 14ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಸ್ಥಾಪಿಸಿದರು? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾರು ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಸ್ಥಾಪಿಸಿದರು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮಹಾತ್ಮ ಫೂಲೆ, ಡಾಕ್ಟರ್ ಅಂಬೇಡ್ಕರ್, ಗೋವಿಂದ್ ರಾನಡೆ, ಗೋವಿಂದ್ ವಲ್ಲಭ ಪಂತ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾರು ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಸ್ಥಾಪಿಸಿದರು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಶಿಕ್ಷಣವನ್ನ ಉತ್ತೇಜಿಸುವ ಮತ್ತು ಉನ್ನತೀಕರಿಸುವಂತಹ ಪ್ರಯತ್ನವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1924ರಲ್ಲಿ ಎಷ್ಟರಲ್ಲಿ ಅಂದ್ರೆ 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಸ್ಥಾಪಿಸಿದರು. ನೆಕ್ಸ್ಟ್ 15ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪತ್ರಿಕೆಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿಲ್ಲ? ಈ ಕೆಳಗೆ ಕೊಟ್ಟಿರುವಂತಹ ಯಾವ ಪತ್ರಿಕೆಗಳನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿಲ್ಲ? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮೂಕ ನಾಯಕ, ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ, ಸರಸ್ವತಿ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಸರಸ್ವತಿ. ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಪತ್ರಿಕೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿಲ್ಲ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಸರಸ್ವತಿ ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಪತ್ರಿಕೆ ಆಗಿಲ್ಲ. ಸೊ ಮೂಕ ನಾಯಕ ಆಗಿರ್ಬೋದು, ಬಹಿಷ್ಕೃತ ಭಾರತ ಆಗಿರ್ಬೋದು ಹಾಗೂ ಪ್ರಬುದ್ಧ ಭಾರತ ಆಗಿರ್ಬೋದು. ಸೊ ಈ ಎಲ್ಲ ಪತ್ರಿಕೆಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ
ಪ್ರಾರಂಭಿಸಿದಂತಹ ಪತ್ರಿಕೆಗಳು. ಸರಸ್ವತಿ ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಪತ್ರಿಕೆ ಆಗಿಲ್ಲ. ನೆಕ್ಸ್ಟ್ 16ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ವಾರ ಪತ್ರಿಕೆಯನ್ನ ಪ್ರಾರಂಭಿಸಿದರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ವಾರ ಪತ್ರಿಕೆಯನ್ನ ಪ್ರಾರಂಭಿಸಿದರು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಹೊರಗಿಡಲಾದ ಭಾರತ, ಮೂಕನಾಯಕ, ಜನತಾ, ಮೇಲಿನ ಎಲ್ಲವೂ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೊರಗಿಡಲಾದ ಭಾರತ, ಮೂಕನಾಯಕ, ಜನತಾ ಸೇರಿದಂತೆ ಪಾಕ್ಷಿಕ ಎಂಬ ವಾರ ಪತ್ರಿಕೆಗಳನ್ನ ಪ್ರಾರಂಭಿಸಿದರು. ಈ ಪತ್ರಿಕೆಗಳನ್ನ ಪ್ರಾರಂಭಿಸುವ ಹಿಂದಿನ ಉದ್ದೇಶ ಏನಾಗಿತ್ತು ಅಂದ್ರೆ ದಲಿತರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವಂತಹ ಸಾಹಸದ ಕ್ರಿಯೆ ಈ ಒಂದು ಪತ್ರಿಕೆಗಳ ಮೂಲಕ ಹೊರಬರಬೇಕೆಂಬುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಲ ಉದ್ದೇಶವಾಗಿತ್ತು. ಹಾಗಾಗಿ ಹೊರಗಿಡಲಾದ ಭಾರತ, ಮೂಕನಾಯಕ, ಜನತಾ ಇದರ ಜೊತೆಗೆ ಪಾಕ್ಷಿಕ ಅನ್ನುವಂಥದ್ದು ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿದಂತಹ ವಾರ ಪತ್ರಿಕೆಗಳ ಹೆಸರುಗಳಾಗಿವೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಎಲ್ಲರಿಗೂ ಗೊತ್ತಿರಲೇಬೇಕಾದಂತಹ ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಗಳ ಮೂಲಕ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಈ ಒಂದು ತರಗತಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.